ಹಾಯ್ ಎವ್ರಿವನ್ 41 ಕ್ರೋಶಾ ಡಿಸೈನ ಸಿಂಗಲ್ ಸ್ಟೆಪ್ ಡಿಸೈನ್ ಇದು. ಮೊದಲಿಗೆ ಬಟ್ಟೆಗೆ 2 ಸಲ ಲಾಕ್ ಮಾಡ್ಕೋಬೇಕು. 2 ಲಾಕ್ ಆದಮೇಲೆ 2 ಚೈನ್ ಹಾಕ್ಕೊಬೇಕು. 2 ಚೈನ್ ಹಾಕ್ಕೊಂಡಿದ್ದಾದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ನಾವೇನು 2 ಲಾಕ್ ಹಾಕಿದ್ವಲ್ಲ ಅದ್ರ ಪಕ್ಕದಲ್ಲೇ ಬಟ್ಟೆ ಒಳಗಡೆಯಿಂದ ದಾರ ತಂದು 2 ದಾರ ಒಂದು ಮಾಡಬೇಕು, ಮತ್ತು 2 ದಾರ ಒಂದು ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ ಈಗ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡಿದ್ದಾದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಏನು ಡಬಲ್ ಕ್ರೋಶೆಟ್ ಕಂಬ ಹಾಕಿದ್ವಲ್ಲ ಅದ್ರ ಕಂಬದ ಒಳಗಡೆಯಿಂದ ದಾರ ತಂದು ನೀಡಲ್ ಮೇಲೆ ಹಾಗೆ ಇಟ್ಕೋಬೇಕು. ಮತ್ತು ಇನ್ನೊಂದು ಸಲ ಕೂಡ ಸೂಜಿ ಮೇಲೆ ಒಂದು ಸಲ ದಾರ ತಂದು ಡಬಲ್ ಕ್ರೋಶೆಟ್ ಒಳಗಡೆಯಿಂದ ದಾರ ತಂದು ಹಾಗೆ ಇಟ್ಕೊಳ್ಳಿ ಸೂಜಿ ಮೇಲೆ. ಮತ್ತು ಇನ್ನೊಂದು ಸಲ ಕೂಡ ಸೂಜಿ ಮೇಲೆ ಒಂದು ಸಲ ದಾರ ತಂದು ಡಬಲ್ ಕ್ರೋಶೆಟ್ ಒಳಗಡೆಯಿಂದ ದಾರ ತರಬೇಕು. ಹಾಗೆ ಸೇಮ್ ರಿಪೀಟ್ ಮಾಡಬೇಕು. ಈ ರೀತಿ 4 ಸಲ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ಹಾಗೆ ಇಟ್ಕೊಂಡು 4 ದಾರನೂ ಕೂಡ ಒಂದೇ ಸಲ ಎಳ್ಕೋಬೇಕು. ಎಳ್ಕೊಂಡಿದ್ದಾದಮೇಲೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ದಾರ ಮೇಲ್ಗಡೆ ಮಾಡಿಕೊಂಡು ಸ್ವಲ್ಪ ಮೀಡಿಯಮ್ ಸೈಜ್ ಬಾಲ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಅದು ಎಲ್ಲಿಗೆ ಬರುತ್ತೆ ಲೂಪ್ಸು ಅದು ಅಲ್ಲಿಗೇ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಪಕ್ಕದಲ್ಲೇ ಡಬಲ್ ಕ್ರೋಶೆಟ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಬಟ್ಟೆ ಒಳಗಡೆಯಿಂದ ದಾರ ತಂದು 2 ದಾರ ಒಂದು 2 ದಾರ ಒಂದು ಮಾಡಿ ಮತ್ತೆ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಂದು ಡಬಲ್ ಕ್ರೋಶೆಟ್ ಒಳಗಡೆಯಿಂದ ದಾರ ತಂದು ನೀಡಲ್ ಮೇಲೆ ಹಾಗೆ ಇಟ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆಟ್ ಒಳಗಡೆಯಿಂದ ದಾರ ತರಬೇಕು. ಹಾಗೇನು ಸೇಮ್ ಅದೇ ಥರ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸಲ ಕೂಡ ಸೂಜಿ ಮೇಲೆ ಒಂದು ಸಲ ದಾರ ತಂದು ಡಬಲ್ ಕ್ರೋಶೆಟ್ ಒಳಗಡೆಯಿಂದ ದಾರ ತಂದು ಹಾಗೆ ಇಟ್ಕೊಂಡು 4 ಸಲ ಡಬಲ್ ಕ್ರೋಶೆಟ್ ದಾರ ಇಟ್ಕೊಂಡಿದ್ದರು ಅದನ್ನು ಅಷ್ಟು ಒಂದು ಸಲ ಎಳ್ಕೋಬೇಕು. ಎಳ್ಕೊಂಡಿದ್ದಾದಮೇಲೆ ಒಂದು ಲಾಕ್ ಮಾಡಿಕೊಂಡು ಹಾಗೇನು ಸ್ವಲ್ಪ ದಾರ ಮೇಲ್ಗಡೆ ಮಾಡಿಕೊಂಡು ಮೀಡಿಯಮ್ ಸೈಜ್ ಬೀಡ್ ನಾವೇನು ಇನ್ಸರ್ಟ್ ಮಾಡ್ಕೊಂಡಿದ್ವಲ್ಲ ಅದೇ ಥರ ಇನ್ಸರ್ಟ್ ಮಾಡಿಕೊಂಡು ಮತ್ತು ಸೇಮ್ 4 ಲೂಪ್ಸ್ ಮಾಡ್ಕೊಂಡಿದ್ವಲ್ಲ ಪಫ್ ಡಿಸೈನ್ ಅದೇ ಥರ ಇನ್ನೆರಡು ಕೂಡ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಈ ಡಿಸೈನಲ್ಲಿ ಫ್ರೆಂಡ್ಸ್ 4 ಸಲ ಪಫ್ ಡಿಸೈನ್ ಬರುತ್ತೆ. ಮತ್ತು ಒಂದು ಬೀಡ್ ಹಾಕ್ಕೊಂಡು 3 ಚೈನ್ಸ್ ಹಾಕಿ ಹಾಗೇನು ಬೀಡ್ ಮತ್ತು 4 ಪಫ್ ಡಿಸೈನ್ ಇದೇ ಥರ ಬರುತ್ತೆ. ಇದೇ ಥರ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ 4 ಪಫ್ ಹಾಕ್ಕೊಂಡಿದ್ದೀನಿ. ಒಂದು ಪಫ್ ಆದಮೇಲೆ ಒಂದು ಬೀಡ್, ಒಂದು ಪಫ್ ಆದಮೇಲೆ ಒಂದು ಬೀಡ್ ಈ ಥರ ಹಾಕ್ಕೊಂಡು 4 ಪಫ್ ಆದಮೇಲೆ ಒಂದು ಬೀಡ್ ಹಾಕಿ 3 ಚೈನ್ ಹಾಕಿ ಮತ್ತು ಒಂದು ಬೀಡ್ ಹಾಕಿ ಹಾಗೇನು 4 ಪಫ್ ಹಾಕ್ಕೊಂಡಿದ್ದೀನಿ. ಇದೇ ಥರ ಈ ಡಿಸೈನ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ನಿಮಗೆ ಈ ಡಿಸೈನ್ನ ಫುಲ್ ವೀಡಿಯೋ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.